ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಇನ್ಫೋ ಕನ್ನಡ ಚಾನಲ್. ನಾನಿವತ್ತು ನೋಡಿದ ಮೂವಿ ಅಂದರೆ ಮಿರಾಯ್. ತೇಜ ಸಜ್ಜಾ ಅವ್ರದ್ದು ಹನುಮಾನ್ ಮೂವಿ ನೋಡಿದ್ದೆ. ಸೊ ನಾನು ಮೂವಿ ನೋಡ್ಕೊಂಡು ಅಂತ ಹೋದೆ. ಒಳಗಡೆ ಹೋದರೆ ಫುಲ್ ಖಾಲಿ ಹೊಡಿತಾ ಇತ್ತು ಥಿಯೇಟರ್. ಇದು ಫಸ್ಟ್ 11 ಶೋವಿಂದ ಆ್ಯಂಡ್ ಕೊನೆಗೂ ಮೂವಿ ಸ್ಟಾರ್ಟ್ ಆಗುತ್ತೆ, ಆ್ಯಡ್ ಸ್ಟಾರ್ಟ್ ಆಯಿತು. ಆ್ಯಂಡ್ ಮಿರಾಯ್ದ ಎಂಟ್ರೆನ್ಸ್ ಇದು. ಆ್ಯಂಡ್ ಮೂವಿ ಮಾತ್ರ ಸೂಪರ್ ಆಗಿತ್ತು. ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಕೊಡ್ತು. ನನಗೆ ತುಂಬ ಇಷ್ಟ ಆಯಿತು ಮೂವಿ. ಆ್ಯಂಡ್ ಆ್ಯಕ್ಚುಲಿ ಮೂವಿದ್ದು ಸ್ಕ್ರಿಪ್ಟ್ ರೈಟಿಂಗ್, ಸ್ಟೋರಿ ಆ್ಯಂಡ್ ವಿಜುವಲ್ಸ್ ಆ ಕಮ್ಮಿ ಬಡ್ಜೆಟ್ನಲ್ಲಿ ತುಂಬ ಚೆನ್ನಾಗಿ ಮಾಡಿದರು. ತುಂಬ ಇಷ್ಟ ಆಯಿತು. ಆ್ಯಂಡ್ ಕೊನೆಯವರೆಗೂ ನೋಡೋಣ ಅಂತ ಎಂಥೂಸಿಯಾಸಮ್ ಕ್ರಿಯೇಟ್ ಮಾಡ್ತಾ ಇತ್ತು. ಆ್ಯಂಡ್ ಎಕ್ಸ್ಪೆಕ್ಟೆನ್ಸಿಸ್ ಆಯಿತು. ಆ್ಯಂಡ್ ಇದು ಪಾಸಿಟಿವ್ಸ್ ಮಾಡೋದಾದರೆ ಆಲ್ಮೋಸ್ಟ್ 90% ಪಾಸಿಟಿವ್ಸ್ನೇ ಇದೆ. ಆ್ಯಂಡ್ ಸ್ಟನ್ನಿಂಗ್ ವಿಜುವಲ್ಸ್ ಇತ್ತು. ಆ್ಯಂಡ್ ಫಸ್ಟ್ ಹಾಫ್ ಹಂಗೆ ಹೋಗ್ತಾ ಹೋಗುತ್ತೆ. ಆ್ಯಂಡ್ ಫಸ್ಟ್ ಹಾಫ್ ಕಂಪ್ಲೀಟ್ ಆದಮೇಲೆ ಸೆಕೆಂಡ್ ಹಾಫ್ ಹೆಂಗೆ ಮುಗೀತು ಅಂತಲೇ ಗೊತ್ತಾಗ್ತಿಲ್ಲ ಮೂವಿದು. ಅಷ್ಟು ಫಾಸ್ಟಾಗಿ ಕಂಪ್ಲೀಟ್ ಆಗಿಬಿಡುತ್ತೆ. ನೀ ಆ ವಿಜುವಲ್ಸ್ನಲ್ಲಿ ಫಸ್ಟ್ ಹಾಫ್ ಫೇವ್ರೇಟ್ ಆಯಿತು. ಆ್ಯಂಡ್ ಲಾಸ್ಟಿಗೆ ರಾಮನ್ ಸೀನ್ ಸಖತ್ತಾಗಿದೆ. ನನಗೆ ಮೂವಿ ತುಂಬ ಇಷ್ಟ ಆಯಿತು. ನಾನು IMDbಯಲ್ಲಿ 10/10 ರೇಟಿಂಗ್ ಕೊಡ್ತೀನಿ. ಇಂಪ್ರೂವೈಸೇಷನ್ ಅಂತ ಬಂದಾಗ ನನಗೆ ಯಾವುದೋ ಅಷ್ಟೊಂದು ಇಂಪ್ರೂವೈಸ್ ಮಾಡಬೇಕು ಅಂತ ಅನಿಸ್ತಿಲ್ಲ. ಬಟ್ ತುಂಬ ಚೆನ್ನಾಗಿತ್ತು ಮೂವಿ. ಆ್ಯಂಡ್ ನಾನಂತ ಬ್ಲಾಕ್ ಬಸ್ಟರ್ ಹಿಟ್ ಆಗೋಂಥ ಚಾನ್ಸಸ್ ಎಲ್ಲ ಇದೆ. ನನಗಂತೂ ತುಂಬ ಇಷ್ಟ ಆಯಿತು. ನೀವು ಯಾರ್ಯಾರು ಹೋಗ್ಬಿಟ್ಟು ಮಿರಾಯ್ ಕನ್ನಡ ಲ್ಯಾಂಗ್ವೇಜಲ್ಲಿ ನೋಡಿರೋ ಮೂವಿನ ಕಮೆಂಟ್ ಮಾಡಿ, ಕಮೆಂಟ್ನಲ್ಲಿ ತಿಳಿಸ್ಕೊಡಿ. ಆ್ಯಂಡ್ ನನ್ನ ಚಾನಲ್ ಇನ್ಫೋ ಕನ್ನಡಗೆ ಸಬ್ಸ್ಕ್ರೈಬ್ ಆಗೋದು ಮಾಡಿಬಿಡಿ. ಆ್ಯಂಡ್ ಕಮೆಂಟ್ನಲ್ಲಿ ನಿಮ್ಮ ಒಪಿನಿಯನ್ ತಿಳಿಸ್ಕೊಡಿ. ಓಕೆ, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಟಾಟಾ, ಬಾಯ್ ಬಾಯ್. ನಾನು ಎಂಟ್ರೆನ್ಸಿಂಗ್ ಕ್ಲಿಪ್ಸು ಅಪ್ಲೋಡ್ ಮಾಡಿದ್ದೆ, ಬಟ್ ಕಾಪಿರೈಟ್ ಇಶ್ಯೂಯಿಂದ ತೆಗೆದಿದ್ರು. ಆದ್ದರಿಂದ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ. ಓಕೆ, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಆ್ಯಂಡ್ ರೀಸೆಂಟಾಗಿ ಯಾವ ಮೂವಿ ರಿವ್ಯೂ ಬೇಕು ಕೇಳಿ ನೋಡಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ಮೂವಿ ರಿವ್ಯೂ ಕೊಡೋಕ್ಕೆ ನೋಡ್ತೀನಿ.